ಜೈ ಬಗ್ಗೆ ನಮ್ಮ ಹತ್ರ ಹೇಳೋದಿಕ್ಕೆ ನಿನ್ಗೆ ಇಷ್ಟು ಟೈಮ್ ಯಾಕೆ ಹಿಡಿತಮ್ಮ? ಅದಕ್ಕೂ ಇದಕ್ಕೂ ಸಂಬಂಧ ಏನು? ನಮಗ್ ಗೊತ್ತಿರೋ ಎಲ್ಲಾ ಸೀಕ್ರೆಟ್ ನಿನಗ್ ಹೇಳಿದ್ವಿ. ನೀನೇನೋ ಜೈ ಬಗ್ಗೆ ಗೊತ್ತಿದ್ರು ಕೂಡ ನಮಗ್ ಹೇಳ್ದೇನೆ ನಮ್ಮನ್ನ ಫೂಲ್ಸ್ ಆಗಿ ಮಾಡ್ದೆ. ಫ್ರೆಂಡ್ಶಿಪ್ ಅಂದ್ರೆ ಇದೇನಾ ನಿತ್ಯ? ಕೆಲವೊಂದು ಹೇಳ್ಬೇಕು, ಕೆಲವೊಂದು ಹೇಳ್ಬಾರ್ದು. ಆಗ್ಲಮ್ಮ, ಇನ್ಮೇಲಿಂದ ನಿನ್ಗೂ ಕೂಡ ನಾವು ಕೆಲವೊಂದು ಹೇಳಲ್ಲ. ಹೇಳ್ಬೇಕಾಗಿರೋ ಟೈಮ್ ಬಂದಾಗ ಮಾತ್ರ ಹೇಳ್ತೀವಿ. ಓಕೆ, ಹಾಗಾದ್ರೆ ಆ ರಿಂಗ್ ಸ್ಟೋರಿ ಏನು ಅಂತ ಹೇಳಿ. ಯಾವ ರಿಂಗಮ್ಮ? ನಮ್ ಅಕ್ಕನ್ ರಿಂಗ್. ಹೋಗಿ ನಿಮ್ಮ ಅಮ್ಮನ ಕೇಳಮ್ಮ, ಅವಳೇ ಅಲ್ವಾ ಆ ರಿಂಗ್ ಮಾಡಿಸಿದ್ದು? ಆ ರಿಂಗ್ ನಿಮ್ ಹತ್ರ ಹೇಗ್ ಬಂತು ಅಂತ ಕೇಳ್ತಾ ಇದ್ದೀನಿ. ಹೇಳಿದ್ವಿ ಅಲ್ವೇನಮ್ಮ, ಒಬ್ಬ ಕಳ್ಳ ಆ ರಿಂಗ್ ನ ಇವ್ರಿಗೆ ಮಾರ್ದ ಅಂತ. ಅವನ ಹತ್ರಕ್ಕೆ ಆ ರಿಂಗ್ ಹೇಗ್ ಬಂತು? ಅವನು ಕಳ್ಳ ಅಲ್ವೇನಮ್ಮ? ಯಾರ ಹತ್ರನೋ ಕಳ್ತನ ಮಾಡಿರ್ತಾನೆ. ಆ ಯಾರು ಯಾರು ಅಂದ್ರೆ ಏನಮ್ಮ? ಕಳ್ಳ ಯಾರ ಹತ್ರ ಆ ರಿಂಗ್ ನ ಕಳ್ತನ ಮಾಡ್ದ? ಆ ವಿಷಯನ ಅವನೇನೋ ನಂಗೆ ಹೇಳಿಲ್ಲ. ಆಕ್ಸಿಡೆಂಟ್ ಆಗೋದಕ್ಕೂ ಮುಂಚೆ ಗಂಗಾ ಕೈಯಲ್ಲಿ ಆ ರಿಂಗ್ ಇತ್ತು ಅಂದ್ರೆ ಅವನು ಗಂಗಾ ಹತ್ರನೇ ಕಳ್ತನ ಮಾಡಿದ್ನ? ನಿತ್ಯ, ಗಂಗಾ ಸತ್ ಹೋಗಿದ್ದಾಳಲ್ವಾ ನಿತ್ಯ? ಮತ್ತೆ ಅವಳ ರಿಂಗ್ ಹೊರಗಡೆ ಹೇಗ್ ಬಂತು? ಅಂದ್ರೆ ಗಂಗಾ ಸತ್ತೋಗಿರೋ ಸ್ಪಾಟ್ ಅಲ್ಲಿ ಯಾರಿಗಾದ್ರೂ ಸಿಕ್ಕಿರ್ಬೋದಲ್ವನಮ್ಮ? ಯಾರಿಗ್ ಸಿಕ್ಕಿತ್ತೋ ಅವ್ರ ಹತ್ರ ಈ ಕಳ್ಳ ಕಳ್ತನ ಮಾಡಿರ್ಬೋದಲ್ಲ. ಈ ಸ್ಟೋರಿನ ನಂಬೋ ಹಾಗಿಲ್ಲ. ಯಾಕೆ ನಂಬಲ್ಲಮ್ಮ? ದಿನ ಎಷ್ಟೋ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಆಕ್ಸಿಡೆಂಟ್ ಆದವ್ರನ್ನ ಕಾಪಾಡೋರು ಕೆಲವ್ರಾದ್ರೆ, ಗಾಯ ಆಗಿರೋರ್ ಒಡವೆಗಳನ್ನ ದೋಚೋರು ಕೆಲವ್ರು ಇರ್ತಾರೆ. ಹಾಗೆ ಗಂಗಾ ರಿಂಗ್ನು ಯಾರು ಎತ್ಕೊಂಡು ಹೋಗಿರ್ತಾರೆ. ಹಾಗಾಗಿದ್ರೆ ಗಂಗಾ ಡೆಡ್ ಬಾಡಿ ನಮ್ಗೆ ಕಾಣಿಸ್ಲಿಲ್ಲ ಅಲ್ವಾ? ಬಾಡಿ ಮಾಯ ಆಗಿ ರಿಂಗ್ ಮಾತ್ರ ಉಳಿತಾ? ಅಯ್ಯೋ, ನಿನ್ ಲಾಜಿಕ್ಗೆ ನಮ್ಮ ಹತ್ರ ಆನ್ಸರ್ ಇಲ್ಲಮ್ಮ. ಆನ್ಸರ್ ನನ್ನ ಹತ್ರ ಇದೆ. ಅದೇನಂದ್ರೆ ಗಂಗಾ ಸತ್ತಿಲ್ಲ, ಬದುಕೆ ಇದ್ದಾಳೆ. ಅವಳ ಹತ್ರನೇ ಆ ಕಳ್ಳ ರಿಂಗ್ನ ಕಳ್ತನ ಮಾಡಿರ್ತಾನೆ. ಆ ಕಳ್ಳ ಸಿಕ್ಕಿದ್ರೆ ಅಸಲಿ ನಿಜ ಬಯಲಾಗತ್ತೆ. ಹುಡುಕ್ತೀನಿ.